ಹೊಡಿತೀನಿ ಅಂತ ಅಂಜಿಕೆ ಐತಿ. ಥ್ಯಾಂಕ್ಸ್. ನೋಡ್ರಿ ಸೀದಾ ಬಂದ ಮ್ಯಾಗ ಸೀದಾ ಕಿಚನ್ನಾಗ ಹೋಗೋದ ದ್ರಾಕ್ಷಿ ತಿನ್ನೋದು. ಗಾಯ್ಸ್ ಮುಂಜಾನೆ ಅಟ್ಟು ಬಿಸಿಲು ಇದ್ದಿದ್ದಿಲ್ಲ. ಸೊ ಹಾಯ್ ಹೆಲೋ ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಮನೆ ಮ್ಯಾಗಿಂದ ಸ್ಟಾರ್ಟ್ ಮಾಡತ್ತೇನೆ ರೀ. ಸ್ವಲ್ಪ ವ್ಯೂ ನೋಡ್ರಿ ಗಾಯ್ಸ್, ಎಷ್ಟು ಚಲೋ ಅನ್ಸತ್ತದ್ರಿ. ಮುಂಜಾನೆ ಬಂದು ಕೂತಾನಾಗ ಸಂತೆ ಏನು ಮಾಡ್ತೀರಿ ಗಾಯ್ಸ್. ಇವತ್ತು ಮನೆಯಿಂದ ಕಸ ಹೊಡ್ಕೊಂಬರ್ರಿ. ಗಾಯ್ಸ್ ಫೈನಲಿ 2 ಮನೆದ ಕಸ ಹುಡುಗಿನ ನೋಡ್ರಿ. ಪಪ್ಪಾರ ನಾಷ್ಟ ತೊಗೊಂಬ ಅಂತ ಹೇಳಿದ್ರೆ ಅದಕ್ಕೆಲ್ಲ ರೊಕ್ಕ ತೊಗೊಂಡು ಹೊಂಟೆ ಆಗಾರ ನಾಷ್ಟ ತರ. ಹಿಂಗ್ಯಾಕೆ ಕೂತೀವಲ್ಲಿ, ಹಿಂಗ್ಯಾಕೆ ಕೂತಿ ನೋಡ್ರಿ ಗಾಯ್ಸ್ ಹೆಂಗೆ ಕೂತದ. ಸ್ಟೇಟ್ ಡಾಗ್ ಹೊಡಿತೀನಿ ಅಂತ ಅಂಜಿಕೆ ಐತಿ. ಥ್ಯಾಂಕ್ಸ್. minutes later. ಫೈನಲಿ ಗಾಯ್ಸ್ ಪಪ್ಪರಿಗೆ ನಾಷ್ಟ ಪ್ಯಾಕ್ ಮಾಡ್ಕೊಂಡ ಹೊಂಟಿನಾಗರಿ. ನೋಡ್ರಿ ಹೋಗೋಣ ಮನೆ. ಫೈನಲಿ ಮನೆ ಬಂದೇವ್ರಿ. ಬರ್ರಿ ಕೊಡೋಣ ಪಪ್ಪರಿಗೆ ನಾಷ್ಟ. ಗಾಯ್ಸ್ ಮುಂಜಾನೆ ಜಕ ಗರಂ ನೀರಲ್ಲೇ ಜಕ ಮಾಡಬೇಕಂದ್ರೆ ಬಿಸಿಲು ನಮ್ಮ ಊರದಾಗ ಎಷ್ಟು ಬಿಸಿಲು ಐತಲ್ಲ ಹೇಳಕ್ ಹೋಗ್ಬಾರ್ದು. 9ಗೆ ಇಷ್ಟು ಬಿಸಿಲು ಐತಿ ಹೇಳಕ್ ಹೋಗೋದ. ಅದಕ್ಕಲ್ಲೇ ತಣ್ಣೀರು ತೊಗೊಳತ್ತೀನಿ ನೋಡ್ರಿ. ತಣ್ಣೀರು ನಾನು ಚಾಲು ಮಾಡಿದ್ರಿ. ತಣ್ಣೀರಲ್ಲೇ ಜಳಕ ಮಾಡ್ಕೊಳತ್ತೀನಿ ನೋಡ್ರಿ. ಈ ಪರಿಸ್ಥಿತಿ ಬಂದದ್ರಿ. ಯಾಕಂದ್ರೆ ನಮ್ಮ ಊರಾಗ ಬಿಸಿಲು ಭಾಳ ಐತ್ರಿ. ಅದಕ್ಕೆ ಗರಂ ನೀರು ತಕ್ಕೊಳ್ಳೋ ಮನಸ್ಸೇ ಬರಂಗಿಲ್ರಿ. ಇಲ್ಲ ಮತ್ತು ಅದ್ರಾಗ ಬಿಸಿಲು ಅದ್ರಾಗ ಗರಂ ನೀರು ತಕೊಂಡ್ರೆ ಪೂರಾ ಹೀಟ್ ಆಗ್ತದ ಮೈ ಮತ್ತು ಪೂರಾ ಪಸಿನ ಆಗ್ತದ. ಅದಕ್ಕಲ್ಲೇ ಥಂಡಿ ನೀರಲ್ಲೇ ಜಳಕ ಮಾಡತ್ತಿದ್ರಿ. ಸೀದಾ ಸಿಗ್ತೀನಿ ಜಳಕ ಆದ್ರೆ. 2000 years later. ಆಲ್ ರೈಟ್ ಗಾಯ್ಸ್, ಫೈನಲಿ ಜಳಕ ಮಾಡಿ ಬಂದೇನ್ರಿ. ಗಾಯ್ಸ್ ನಮ್ಮ ಊರಾಗ ಎಷ್ಟು ಬಿಸಿಲು ಐತಂತ ಈಗೀಗ ಬರ್ತಾ ಎಷ್ಟು ಬಿಸಿಲು ಆಗತ್ತದಲ್ಲ ಹೇಳಕ್ ಹೋಗ್ಬಾರ್ದ. ಭಾಳ ಬಿಸಿಲಿತ್ತು. ಅದರ ಸಂಬಂಧ ಥಂಡಿ ನೀರಲ್ಲೇ ಜಳಕ ಮಾಡಿದೆ. ಈಗ ಸ್ವಲ್ಪ ಫ್ರೆಶ್ ಅನ್ಸತ್ತಿತ್ತು. ಎನಿವೇಸ ಬರ್ರಿ ಚಾಯ್ ಮಾಡ್ಕೊಳ್ಳೋಣ. ಯಾಕಂದರೆ ನಮ್ಮ ಮಮ್ಮಿನೂ ಇಲ್ಲ, ನಮ್ಮ ಅಕ್ಕನೂ ಊರಿಗೆ ಹೋಗ್ಯಾಳ, ಏನೋ ಬಂದಿಲ್ಲ. ಈಗ ಚಾಯ್ ಅದು ಮಾಡಿದ್ದೆ, ಮುಂಜಾನೆ ಮಾಡಿದ್ದೆ. ಈಗ ಒಂದು ಸ್ವಲ್ಪ ಗರಂ ಮಾಡಿ ಕುಡಿಯೋಣ. ಗಾಯ್ಸ್ ಪಪ್ಪಾರ ದ್ರಾಕ್ಷಿ ಹಣ್ಣು ತಂದಿದ್ರಿ. ಬರ್ರಿ ಎಷ್ಟು ಚಲೋ ಅನ್ಸತ್ತಾವ್ರಿ. ಇವಕ್ಕೆ ತೊಳೆಯೋಣ ಬರ್ರಿ. ತೊಳ್ಕೊಂಡು ತಿನ್ಬೇಕ್ರಿ. ಯಾವಾಗ ಏನು ಯಾವುದೇ ವಸ್ತು ಇರಲಿ ತೊಳ್ಕೊಂಡು ತಿನ್ಬೇಕಾರೆ ಬರ್ರಿ ತೊಳೆಯೋಣ ಇರ್ಕ. ಗಾಯ್ಸ್ ದ್ರಾಕ್ಷಿ ಹಣ್ಣು ಭಾಳ ದೊಡ್ಡ ಅದ ರೀ. ಬರ್ರಿ ಎಷ್ಟು ದೊಡ್ಡ ಅದ ಬರ್ರಿ ತಿನ್ನೋಣ. ಗಾಯ್ಸ್ ಚಲೋ ರುಚಿ ಅದಾವ್ರಿ ಗಾಯ್ಸ್. ಅವ್ನು ಹುಡುಗಿ ಬಿಟ್ಟು ಹೋಗ ಅಂತ ಅಟ್ಟು ಚಿಂತಿಲೆ ಫುಲ್ ಡಿಪ್ರೆಷನ್ದಾಗ ಹೋಗ್ಯಾಡ್ರಿ. ಕಲು ಯಾಕ ಹೆಂಗ ಮಕ್ಕೊಳತಿ ನೋಡ್ರಿ ಏನು ಮಾತಾಡಲ್ಲ ಯಾಗಾಡ್ರಿ. ಮನ್ಯಾಗ ಯಾರು ಇರ್ಲಿಕ್ಕಂದ್ರೆ ಇಟ್ಟು ಬೋರ್ ಆಗ್ತದಲ್ಲ ನನಗೆ ಅನ್ಸತ್ತದ. ಮನ್ಯಾಗ ಮಮ್ಮಿನ ಯಾರು ಇಲ್ಲ, ಇಟ್ಟು ಬೋರ್ ಅನ್ಸತ್ತದ ಹೇಳಕ್ ಹೋಗ್ಬಾರ್ದು. ನಾನು ಕಾಲೇಜ್ಗೆ ಹೋಗ್ಬೇಕು 1:15. ಯಾಕಂದ್ರೆ ಆಗೋದು ಹಿಂಗೊಂದು ನಿಮ್ಗೊಂದು ಮಾತು ಹೇಳೋದಿತ್ತಲ್ಲ. ಏನಪ್ಪ ಅಂದ್ರೆ ನಮ್ಮದು ಕಾಲೇಜ್ ಐತಲ್ಲ ಮುಂಜಾನೆ ಇತ್ತು ಕರೆ. ಈಗ PUC ಸೆಕೆಂಡ್ PUC ಪೇಪರ್ ನಡೆದವಲ್ಲ ಅದ್ರ ಸಂಬಂಧ ನಮ್ಮದು ಕಾಲೇಜ್ 1:15 ಹಿಡ್ದು 4 ತನಕ ಐತಿ. ಯಾಕಂದರೆ ಅವ್ರದ್ದು ಫಸ್ಟ್ ಮುಂಜಾನೆ ಅವ್ರದ್ದು ಪೇಪರ್ ಇರ್ತದ. ಅವ್ರದ್ದು ಮುಂಜಾನೆ 9:10 ಚಾಲು ಆದರೆ 1:15 ಮುಗಿತದ. ಅವ್ರದ್ದು ಮುಗ್ಯಾನ ನಮ್ಮದು 1:15ದಿಂದ 4:15 ತನಕ ಮುಗೀತದ ಕಾಲೇಜ್. ಗಾಯ್ಸ್ ಆಗಾರಿ ಮಮ್ಮಿ ಈಗ ಕೆಲಸದಿಂದ ಈಗ ಬಂದಾರಾಗಾರಿ ಮಮ್ಮಿ ಮಾರಿಗೆ ಅದ ತಕ್ಕೊಂಡ. ಈಗ ನಮ್ಮ ಅಕ್ಕನೂ ಇನ್ನೂ ಬಂದಿಲ್ಲ ಕೆಲಸ ಮಾಡಕ್ಕೆ. ಯಾಕೋ ಆಕಿನ ಮನ್ಯಾಗ ಲೇಟ್ ಆಗಿರಬೇಕು ಕೆಲಸ ಮಾಡಕ್ಕೆ. ಅಲ್ಲಿ ಆಗಾನ ಇಲ್ಲಿ ಕೆಲಸ ಮಾಡ ಬರ್ತಾಳ. ಎನಿವೇಸ ಮಮ್ಮಿಯರ ಈಗ ಪಪ್ಪರಿಗೆ ಬುತ್ತಿ ರೆಡಿ ಮಾಡತ್ತಾರ. ನೋಡ್ರಿ ಅದು ಬುತ್ತಿ ರೆಡಿ ಆಗ ನಮ್ಮ ಪಪ್ಪರ್ ಕೊಟ್ಟು ಬರ್ಬೇಕು. ನೋಡ್ರಿ ಸೀದಾ ಬಂದ ಮ್ಯಾಗ ಸೀದಾ ಕಿಚನ್ನಾಗ ಹೋಗೋದು ದ್ರಾಕ್ಷಿ ತಿನ್ನೋದು. ಗಾಯ್ಸ್ ಆಗಾರಿ ಇಲ್ಲಿನೂ ಶೇಂಗಾ ಆರ್ಸೋ ಬದ್ಲಿ ಅಲ್ಲಿನೂ ಒಂದೊಂದು ತಿನ್ನತ್ತಾಳ. ಇವತ್ತು ಲೇಟ್ ಯಾಕೆ ಮಾಡೋಗಿ. ಇವತ್ತು ಟಿಫಿನೇ ಮಾಡಿಲ್ಲ ಅಲ್ಲಿ ಪಪ್ಪರಿಗೆ. ನಾನು ಏನೂ ಊಟ ಮಾಡಿಲ್ಲ. ಗಾಯ್ಸ್ ಈಗ ಊಟ ರೆಡಿ ಆಗ್ಯದ. ಬರ್ರಿ ನಮ್ಮ ಪಪ್ಪದ ಟಿಫಿನ್ ಪ್ಯಾಕ್ ಮಾಡೋಣ. ಇಲ್ಲಿ ನೋಡ್ರಿ ನಮ್ಮ ಟಿಫಿನ್ ತೊಳೆದೀನಿ. ಈಗ ಇದು ಸ್ಲೀಪಲ್ಲಿ ಐತಿ ಮತ್ತು ಮಮ್ಮಿ ರೊಟ್ಟಿ ಮಾಡತ್ತಾರ. ಬರ್ರಿ ಕಟ್ಟೋಣ.
ಕಾಯ್ಸಾಗ ಮಮ್ಮಿ ರೊಟ್ಟಿದಾಗ ಮೆಂತೆ ಪಲ್ಯ ಹಾಕ್ಯಾರ ಬರೀ ಕಟ್ಟೋಣ. ಟಿಫಿನ್ ರೆಡಿ ಆಗ್ಯದ, ಬರ್ರಿ ಪಪ್ಪರಿಗೆ ಕೊಟ್ಟು ಬರೋಣ ಮತ್ತು ನಾವು ಕಾಲೇಜ್ಗೆ ಹೋಗೋಣ. ಗಾಯ್ಸ್ ಮುಂಜಾನೆ ಅಟ್ಟು ಬಿಸಿಲು ಇದ್ದಿದ್ದಿಲ್ಲ, ಈಗ ನೋಡ್ರಿ ಪೂರಾ ನಮ್ಮ ಸೀಟಿ, ನಮ್ಮ ಗಾಡಿ ಸೀಟೆ ಫುಲ್ ಬಿಸಿಟಾರ ಇಟ್ಟು ಗರಮ್ ಆಗ್ಯದ. ಇವು ಬಾಪ್ರಿ ಗಾಯ್ಸ್ ಸೀಟ್ ಭಾಳ ಗರಮ್ ಆಗ್ಯದ. minutes later. ಗಾಯ್ಸ್ ಪಪ್ಪರ್ಗೆ ಟಿಫಿನ್ ಕೊಟ್ಟು ಹೊಂಟಿನಗರ ಮನೆಗೆ ಬರ್ರಿ ಹೋಗೋಣ. ಪಪ್ಪರಿಗೆ ಬುತ್ತಿ ಕೊಟ್ಟು ಬಂದೇನ್ರಿ. ಇಲ್ಲಿ ನೋಡ್ರಿ ನಮ್ಮ ಕೈಲಿ ಬಂದು ಅರ್ಬಿ ಒಗ್ಯಾತಾಳ. ಇಟ್ಟು ಲೇಟ್ ಯಾಕೆ ಮಾಡಿ ಬಂದು ಇವತ್ತು? ಇಟ್ಟು ಲೇಟ್ ಮಾಡಿ ಯಾಕೆ ಬಂದು? ಗಾಯ್ಸ್ ಕಾಲೇಜ್ಗೆ ಹೋಗೋಕೆ ಲೇಟ್ ಆಯ್ತು. ಏನಂದ್ರೆ ಸ್ವಲ್ಪ ಕೆಲಸ ಇತ್ತು, ಅದ್ರಾಗ ಅಲ್ಲಿ ಹೋಗಿದ್ದೆ. ಈಗ ಟೈಮ್ 1ಕ್ಕೆ ಕಾಲೇಜ್ ಸ್ಟಾರ್ಟ್ ಆಗ್ತದ, ಈಗ 1:30 ಆಗಕ್ಕೆ ಬಂದದ. ಬರ್ರಿ ಪಟನೆ ಅಂತ ಬ್ಯಾಗ್ ತೊಗೊಂಡು ಹೋಗೋಣ. ಇವೇ ಅರ್ಬಿನಾಗ ಹೋಗ್ತೀನಿ ರೀ. ಬಾಪ್ರಿ ಟೈಮ್ ಒಂದು ಆಗ್ಯದ. ID ಕಾರ್ಡ್ ಬ್ಯಾಗ್ ಒಂದು ಗಾಯ್ಸ್ ಬ್ಯಾಗ್ ಹಾಕೊಂಡು ಹೊಂಟೀನಿ ಬರ್ರಿ. ಸೊ ಗಾಯ್ಸ್ ಇಟ್ಟು ಲೇಟ್ ಆಗ್ತದ ಅಂತ ನನಗೆ ಗೊತ್ತೇ ಇದ್ದಿದ್ದಿಲ್ಲ ರೀ ಅಪ್ಪ. ಜಲ್ದಿ ಟೈಮ್ ಒಂದು ಆಗ್ಯದ, ಗಾಡೀಲಿ ಪಾರ್ಕಿಂಗ್ ಮಾಡಿ ಭಾಳ ಲೇಟ್ ಆಗ್ಯದ. ಸೀದಾ ಸಿಗ್ತೀರಿ ಕಾಲೇಜಿಗೆ ಬಿಡೋಣ ಬರ್ರಿ. 3 hours later. ಗಾಯ್ಸ್ ಫೈನಲಿ ಕ್ಲಾಸ್ ಮುಗ್ದವ, ಈಗ ಹೊಂಟಾಗಾರಿ ಮನೆಗೆ. ಹೊಂಟನಾಗಾರಿ ಇವನು ಹೊಂಟನಾಗಾರಿ ಮನೆಗೆ. ನಾವು ಹೋಗೋಣ ಮನೆಗೆ. ಚಾ ಹೇಳು ದೋಸ್ತ, ಭಾಳ ದಿವಸ ಆಗಣ ಈಗ ಬಂದಿರಿ. ಚಾ ಹೇಳ್ರು. ಕಾಲ್ ಬಂದಿದ್ ಮತ್ತೆ ಕಾಲ್ ಬಂದದ. ಕಾಲ್ ಇಲ್ಲೇ ಬಿಜಾಪುರ ಒಳಗೆ ಸ್ಟೇಷನ್ ರೋಡ್ 15,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಚಾ ಹೇಳ 50,000 ರೂಪಾಯಿ ಕೊಡುವಂತವನಿಗೆ. ಯಾಕ ಅವನಿಗೆ ಕೊಡತ್ತ 50,000 ರೂಪಾಯಿ? ಹೌದಾ ಅಲ್ಲಿ ಗಾಯ್ಸ್ ಚಾ ಕೊಡ್ಸ ಅಂದ್ರೆ ಹಂಗೆ ಹೊಂಟಾರ. ಇವ್ ಮಗ ಇವನು ಹೊಂಟಾನ ಇವ ಚಿಲ್ಲರ್ ಇಲ್ರಿ ನಿನ್ ಕಡೆ. ಹೋಗಲ್ಲ ಚಿಲ್ಲರ್ ಇಲ್ಲ ನಡಿ. ಚಿಲ್ಲರ್ ನಾವು ಕೊಡ್ಸ ಅಂದ್ರೆ ಸೀದಾ ಬರ್ತಾರ. ಬರ್ರಿ ಒಳಗೆ ಬಾ, ಬಿಸಿಲು ಭಾಳ ಐತಿ. ಈಗೇನು ನಾಷ್ಟ ಹೇಳ್ತೀನಿ, ಚಾ ಹೇಳ್ತೀನಿ ರೈಸ್ ಬಜ್ಜಿ. ಇಬ್ರು ಮೊಬೈಲ್ ಬಿಡ್ರಿ, ಮೊಬೈಲ್ ಯಾಕೆ ನೋಡ್ತೀರಿ? ಬರೀ ಮೊಬೈಲ್ ಚಂತರ ಮನ್ಯಾಗ ಮೊಬೈಲ್, ಇಲ್ಲಿನೂ ಮೊಬೈಲ್. ನಾ ಮತ್ತು ನಮ್ಮ ಫ್ರೆಂಡ್ಸ್ ರೈಸ್ ಬಜ್ಜಿ ತೊಗೊಂಡಿರಿ, ಸೀದಾ ಸಿಕ್ತಿ ಊಟ ಆಗದ ಮ್ಯಾಗ. ಮಸ್ತ್ ಊಟ ಆಯ್ತು, ಚಾ ಕುಡ್ದೇವಿ, ಮಾತಾಡ್ದೇವಿ. ಎನಿವೇಸ್ ಈಗ ಅವರು ಹೋಗ್ಯಾರ ಮುಂದೆ, ನಾವು ಹೊಂಟೀವಿ. ಸೀದಾ ಸಿಗ್ತೀನಿ ರೀ ಮನ್ಯಾಗ. ಗಾಯ್ಸ್ ಫೈನಲಿ ಬಂದಿನಗರ ಮನೆಗೆ. ಇಟ್ಟು ಬಿಸಿಲು ಇತ್ತಪ್ಪ, ಹೇಳಕ್ಕೆ ಹೋಗ್ಬಾರ್ದು. ಪೂರಾ ಬಿಸಿಲು ಅಂದರೆ ಕ್ಲಾಸ್ದಾಗೂ ಪೂರಾ ಕಾವ್ ಈಗತ್ತಿತ್ತು. ಇಟ್ಟು ಬಿಸಿಲು ಐತಪ್ಪ, ಹೇಳಕ್ಕೆ ಹೋಗಿ ಬಿಸಿಲು ಸಂಬಂಧ ತಲೆ ನುಸತ್ತದ. ಇವತ್ತಿಗೆ ವಿಡಿಯೋ ಇಷ್ಟ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.